ಬರೀ ಕ್ಯೂ ನಿಂತ್ಕೊಳ್ಳೋದೇನೆ. ನಾಯಿ ತರ ನಿನ್ ಹಿಂದೆ ಸುತ್ತಿದ್ರಲ್ಲ. ಆದ್ರೆ ಅವ್ರ ಮುಖ ಆದ್ರೆ ನೋಡ್ತಿದ್ನಾ? ಅಂತ ಅದೃಷ್ಟ ಅವ್ರಿಗೆಲ್ಲೇ ಕೊಟ್ಟಿದ್ಯಾ? ಆ ಅದೃಷ್ಟ ಶೌರ್ಯಂಗ್ ಕೊಟ್ಟಿದ್ನಲ್ಲ. ಅಮ್ಮನ್ನ ಅಪ್ಪನ್ನ ಕೊನೆಗೆ ಆಸ್ತಿನೂ ಬೇಡ ಅಂತ ಇವನ್ ಹತ್ರ ಬಂದೆ. ಆದ್ರೆ ಅವ್ನ ನನ್ನ ಹತ್ರನೂ ಸೇರಿಸ್ಕೊತಾ ಇಲ್ಲ. ನಾಚಿಕೆ ಬಿಟ್ಟು ಅವನ್ ಮೇಲ್ ಬಿದ್ರು ಕೂಡ ನನ್ ಕಡೆ ಗಮನ ಕೊಡದೆ ನನ್ನನ್ನ ವೈರಿ ತರ ನೋಡ್ತಿದ್ದಾನೆ. ಯಾವಾಗ್ಲ ರಾಜಿ ರಾಜಿ ಅಂತ ಹೇಳಿ ಅವಳ ಹೆಸರು ಜಪ ಮಾಡಿ ನನ್ನನ್ನ ಕಸ ತರ ಟ್ರೀಟ್ ಮಾಡ್ತಿದ್ದಾನೆ. ಆ ರಾಜಲಕ್ಷ್ಮಿ ಮನ್ಸಲ್ಲಿ ಶೌರ್ಯ ಮೇಲಿರೋ ಪ್ರೀತಿನ ಸಾಯಿಸ್ಬಿಟ್ಟೆ. ಆದ್ರೆ ಶೌರ್ಯನ್ ಮನ್ಸಲ್ಲಿರೋ ಅವಳ ಮೇಲಿರೋ ಪ್ರೀತಿನ ನನ್ ಕೈಲಿ ಸಾಯಿಸಕ್ಕಾಗ್ತಿಲ್ಲ. ಇದುವರೆಗೂ ನೀನ್ ಏನ್ ಅನ್ಕೊಂಡಿದ್ಯೋ ಅದ್ ಯಾವುದನ್ನು ಉಳಿಸಿಲ್ಲ ಅಸ್ಮಿತಾ. ನಿನ್ ಕೈಯಲ್ಲೇನಾದ್ರೂ ಆಗಿಲ್ಲ ಅಂದ್ರೆ ಇಲ್ಲೋಡು, ಆ ಶೌರ್ಯನ ನಿನ್ ಕಡೆ ಸೆಳೆಯೋಕಾಗ್ದೇ ಇರೋದು. ನೀನ್ ಹೇಳಿದೆಲ್ಲ ಕೇಳಾದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನಂದ್ರೆ, ನೀನ್ ಬಲವಂತವಾಗಿ ಮದ್ವೆ ಆಗಿ ಆ ಮನೆಗ್ ಸೊಸೆಯಾಗಿ ಹೋದ್ರೂ ಕೂಡ ಆ ಶೌರ್ಯನ್ ಜೊತೆ ಸೇರಿ ಬಲವಂತವಾಗಿ ಸಂಸಾರ ಮಾಡಿ ಮಕ್ಳಾದ್ರೂ ಕೂಡ ಮಕ್ಳಾದ್ಮೇಲೂ ನನಗ್ ರಾಜಲಕ್ಷ್ಮಿನೇ ಬೇಕು ಅಂತಾನೆ ಅವನು. ಅದಕ್ಕೆ ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಆ ಶೌರ್ಯನ್ ಜೊತೆ ಇರೋದಕ್ಕಿಂತ ವಾಪಸ್ ಬರೋದೇ ಒಳ್ಳೇದು. ನೋ ನೋ, ನನ್ ಪ್ರಾಣ ಹೋದ್ರೆ ಅವನ್ನ ಬಿಡಲ್ಲ. ಅದ್ ನನ್ ಕೈಲಾಗಲ್ಲ. ಶೌರ್ಯ ನನಗ್ ಬೇಕೇ ಬೇಕು. ಸರಿ ಹೋಯ್ತು, ನೀನ್ ಪ್ರಾಣ ಹೋದ್ರೂ ಆ ಶೌರ್ಯನ್ ಬಿಡಲ್ಲ ಅಂತಿದ್ಯಾ. ಆ ಶೌರ್ಯ ಅಂತೂ ಯಾವಾಗ್ಲೂ ರಾಜಲಕ್ಷ್ಮಿನೇ ಪ್ರಾಣ ಅಂತಾನೆ. ಇನ್ನು ಎಷ್ಟು ದಿನನೇ, ಇನ್ನು ಎಷ್ಟು ದಿನ ಆ ಶೌರ್ಯನ ಹತ್ರ ತೂ ಅನ್ನಿಸ್ಕೋತೀಯ? ನಿನಗ್ ನೆನ್ಪಿದ್ಯಾ ಅಸ್ಮಿತಾ, ಆ ರಾಜಲಕ್ಷ್ಮಿ ಮೇಲಿರೋ ದ್ವೇಷದಿಂದ ಅವಳ ಜೀವನದ ಮೇಲೆ ಹೊಡಿಬೇಕು ಅಂತ ಗೇಮ್ ಶುರು ಮಾಡಿ ನೀನು. ಇವಾಗ ನೋಡು, ನೀನೇ ನೀನ್ ಬದುಕನ ಒಂದ್ ಪ್ರಶ್ನೆ ತರ ಮಾಡ್ಕೊಂಡಿದ್ಯಾ. ಚೆನ್ನಾಗ್ ನೆನ್ಪ್ ಮಾಡಿದ್ಯಾ ಕಣೆ. ನಾನ್ ಏನು ಅಂತ ಚೆನ್ನಾಗ್ ನೆನ್ಪ್ ಮಾಡಿದ್ಯಾ. ಆ ರಾಜಲಕ್ಷ್ಮಿ ಮೇಲಿರೋ ದ್ವೇಷನ ಪಕ್ಕಕ್ಕಿಟ್ಟು ಶೌರ್ಯ ಸರ್ನ ನಾನ್ ಪ್ರೀತಿಸ್ತಿದ್ದೆ. ಈ ಕಾರಣಗಳಿಂದ ನನ್ನಲ್ಲಿರೋ ಅಸ್ಮಿತಾನ ಹೊರಗ್ ಬರಕ್ ಬಿಟ್ಟಿರ್ಲಿಲ್ಲ. ಇವಾಗ ಹೊರಗ್ ತೆಗಿತೀನಿ ನೋಡು. ಆ ರಾಜಲಕ್ಷ್ಮಿ ಜೀವನ ಜೊತೆ ಆಟ ಆಡ್ದೆ, ಈಗ ಅವಳ ಜೀವದ ಜೊತೆನೆ ಆಟ ಆಡ್ತೀನಿ. ಏನು ನೀನ್ ಹೇಳ್ತಿರೋದು? ಹೌದು. ದೇವ್ರೆ, ಶೌರ್ಯ ಜೊತೆ ನಾನೇ ಮದ್ವೆ ಬೇಡ ಅನ್ಕೊಂಡಿದ್ದೆ. ಅದಕ್ಕೆ ಅದ್ರ ಬಗ್ಗೆ ನಾನೇನು ಈಗ ಮಾತಾಡಲ್ಲ. ಆಮೇಲೆ ನನಗೆ ಸೀನು ಮಾವಂಗೆ ಮದ್ವೆ ನಿಂತೆ ಹೋಯ್ತು. ಅದಕ್ಕೆ ನನಗೆ ಯಾವ ಬೇಜಾರು ಇಲ್ಲ. ಆದ್ಯ ಸೀನು ಮಾವ ಮದ್ವೆ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಈಗ ನನಗಿರೋ ಚಿಂತೆ ನಮ್ಮಮ್ಮ ಅಪ್ಪನ ಬಗ್ಗೆ ಮಾತ್ರ, ನನ್ನ ಕುಟುಂಬದ ಬಗ್ಗೆ ಮಾತ್ರ. ನಮ್ಮ ಮನೆ ಒಳಗಡೆನೆ ಅಡ್ಡಗೋಡೆ ಬಂದ್ಬಿಟ್ಟಿದೆ. ಅಪ್ಪ ಅಮ್ಮನ ಮಧ್ಯೆ ದೂರ ಜಾಸ್ತಿ ಆಗ್ತಾ ಇದೆ. ಅವರಿಬ್ರು ಮಧ್ಯದಲ್ಲಿ ಅಳು ಅನ್ನೋದು ಬಿಟ್ರೆ ಏನು ಮಾಡಕ್ಕಾಗದೇ ಇರೋ ನಿಸ್ಸಹಾಯಕ ಪರಿಸ್ಥಿತಿ ಬಂದಿದೆ. ದೇವ್ರೆ, ಹೇಗಾದ್ರೂ ಮಾಡಿ ಆ ಅಡ್ಗೋಡೆ ಒಡೆದು ಹೋಗೋ ಹಾಗೆ ಮಾಡು. ಅಪ್ಪ ಅಮ್ಮ ಒಂದಾಗೋ ಹಾಗೆ ಮಾಡು ದೇವ್ರೆ. ಓಂ ವೆಂಕಟೇಶ್ವರಾಯ ನಮಃ. ಓಂ ವೆಂಕಟೇಶ್ವರಾಯ ನಮಃ. ಏನಮ್ಮ, ಏನಾದರೂ ಸಮಸ್ಯೆನಾ? ಹೌದು ಪುರೋಹಿತ್ರೆ, ದೊಡ್ಡ ಸಮಸ್ಯೆನ ಬಗೆಹರಿಸು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಬೇಡ್ಕೊಳ್ಳೋದಷ್ಟೇ ಅಲ್ಲಮ್ಮ, ನಿನ್ನ ಮನಸ್ಸಿನಲ್ಲಿರುವಂಥ ಎಂಥ ಕೋರಿಕೆ ಆದರೂ ಸರಿ, ಒಂದು ಕಾಗದದ ಮೇಲೆ ಬರೆದು ಹೊರಗಿರುವಂಥ ಮರಕ್ಕೆ ಒಂದು ತೆಂಗಿನಕಾಯಿ ಜೊತೆ ಕಟ್ಟಿ ಬೇಡ್ಕೊಳಮ್ಮ. ನಿನ್ನ ಕೋರಿಕೆ ಖಂಡಿತ ನೆರವೇರುತ್ತಮ್ಮ. ನಿಜಾನ ಪುರೋಹಿತ್ರೆ? ನಿಜ ಅಂತ ನಾನು ಹೇಳೋದಲ್ಲಮ್ಮ, ನೀನು ಹೋಗಿ ಕಾಣಿಕೆ ಕಟ್ಟು. ಸ್ವಲ್ಪ ದಿವಸ ಆದ್ಮೇಲೆ ನೀನೇ ನಗ್ನಗ್ತಾ ಬಂದು ನೀವು ಹೇಳಿದ್ದು ನಿಜ ಅಂತ ನಿನ್ನ ಬಾಯನೇ ನೀನೇ ಹೇಳ್ತೀಯಮ್ಮ. ಸರಿ
ಪುರೋಹಿತ್ರೆ. ಅದು ಅದು ನಾನು ಏನೇನ್ ಬೇಡ್ಕೊಂಡಿದ್ನೋ ಅದೆಲ್ಲ ನೆರವೇರ್ಬೇಕು ಅಂತ ಬೇಡ್ಕೊಳ್ಳೋಕೆ ನನ್ನ ಜೊತೆ ಒಬ್ಬ ಹುಡುಗ ಬಂದಿದ್ದ. ಅವನು ಹರಕೆ ಕಟ್ಟಿದ್ರೆ ನಾನು ಅದನ್ನ ತಿಳ್ಕೊಳ್ದೆ ಆ ಹರಕೆನ ನೆಲದ ಪಾಲ್ ಮಾಡ್ಬಿಟ್ಟೆ ಪುರೋಹಿತ್ರೆ. ಇವಾಗೇನಾದ್ರೂ ದೇವ್ರ ಕೋಪ ಬರುತ್ತಾ? ನನ್ ಕೋರಿಕೆನ ಅವನು ಈಡೇರ್ಸೋದಿಲ್ವಾ? ನಮ್ಮಪ್ಪ ಅಮ್ಮ ಯಾವತ್ತೂ ಒಂದಾಗಲ್ವಾ? ಏನ್ ಹೇಳಿದ್ಯಮ್ಮ? ಅದೇ ಇನ್ ಮುಂದೇನು ನಾನು ಹೀಗೆ ಅಳ್ತಾನೆ ಇರ್ಬೇಕಾ ಅಂತ ಕೇಳ್ದೆ. ಹಾಗೆಲ್ಲ ಏನೂ ಇಲ್ಲಮ್ಮ. ಗೊತ್ತೋ ಗೊತ್ತಿಲ್ದೋ ನೀನ್ ಅಪಚಾರ ಮಾಡಿದ್ರೆ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಒಂದು ಪರಿಹಾರ ಖಂಡಿತ ಇರುತ್ತಮ್ಮ. ಇವಾಗ ನಾನು ಯಾವ ಪರಿಹಾರ ಮಾಡ್ಬೇಕು ನೀವೇ ಹೇಳಿ ಪುರೋಹಿತ್ರೆ. ನಾನ್ ಮಾಡ್ತೀನಿ. ಆ ದೇವ್ರಿಗೆ ಕೋಪ ಹೋಗ್ಬೇಕು, ನನ್ ಕೋರಿಕೆ ಈಡೇರ್ಬೇಕು. ಹೇಳಿ ಪುರೋಹಿತ್ರೆ. ಅಲ್ಲಿರುವಂತ ಕಲ್ಯಾಣಿಗೆ ಹೋಗಿ ಮಾಡಿರೋ ತಪ್ಪನ್ನ ಹೇಳ್ಕೊಂಡು 3 ಸಲ ಮುಳುಗಿ ಎದ್ದು ಬಂದು ಈ ದೇವಸ್ಥಾನದ ಸುತ್ತ 9 ಸಲ ಅಂಗ ಪ್ರದಕ್ಷಿಣೆ ಮಾಡಿದ್ರೆ ಸರಿ ಹೋಗುತ್ತೆ. ನಿನ್ ತಪ್ಪನ್ನ ಆ ದೇವ್ರು ಕ್ಷಮಿಸ್ತಾನಮ್ಮ. ನಿನಗೆ ಯಾವುದೇ ದೋಷ ಇದ್ರೂ ಕಳೆದು ಹೋಗುತ್ತೆ. ನಿನ್ನ ಕೋರಿಕೆ ಈಡೇರುತ್ತಮ್ಮ. ಹಾಗೆ ಆಗ್ಲಿ ಪುರೋಹಿತ್ರೆ, ನಾನ್ ಮಾಡ್ತೀನಿ. ಓಂ ವೆಂಕಟೇಶ್ವರಾಯ ನಮಃ. ಓಂ ವೆಂಕಟೇಶ್ವರಾಯ ನಮಃ.